Hey friends, it's wonderful to see you today. ಹೇ ಸ್ನೇಹಿತರೆ, ಇಂದು ನಿಮ್ಮನ್ನು ನೋಡುವುದು ಸಂತೋಷವಾಗುತ್ತಿದೆ. God's joy is coming in as we listen to His word today. ದೇವರ ವಾಕ್ಯನು ಕೇಳುವಾಗ ಆತನ ಸಂತೋಷ ನಮ್ಮ ಒಳಗಡೆ ಬರುತ್ತಿದೆ. As per 1 Samuel 17:47. ಮೊದಲನೇ ಸಮುವೇಲ 17:47 ಪ್ರಕಾರ, All those gathered here ಇಲ್ಲಿ ಕೂಡಿ ಬಂದವರಿಗೆಲ್ಲ will know that it is not by the sword or the spear that the Lord saves. ಕರ್ತನು ಈಟಿ ಕತ್ತಿಗಳಲ್ಲದೆ ರಕ್ಷಿಸಬಲ್ಲನೆಂದು ಇಲ್ಲಿ ಕೂಡಿ ಬಂದವರೆಲ್ಲರಿಗೂ ಗೊತ್ತಾಗುವುದು. For the battle is the Lord's. ಯಾಕೆಂದರೆ ಯುದ್ಧವು ಕರ್ತನದಾಗಿದೆ. And He will give all of you into our hands. ನಿಮ್ಮೆಲ್ಲರನ್ನು ಕರ್ತನು ನಮಗೆ ಒಪ್ಪಿಸಿಕೊಡುವನು. What a powerful statement this is. ಇದು ಎಂತಹ ಬಲವುಳ್ಳ ಹೇಳಿಕೆಯಾಗಿದೆ. The first thing that comes from this verse into my eyes ಈ ವಾಕ್ಯದಿಂದ ನನ್ನ ಕಣ್ಣಲ್ಲಿ ಬರುವಂತಹ ಮೊದಲನೇ ವಿಷಯ ಏನೆಂದರೆ, is that the battle is the Lord's. ಯುದ್ಧವು ಕರ್ತನದಾಗಿದೆ. Even you might be thinking, my friends, the battle in your life is caused by other people. ನಿಮ್ಮ ಜೀವಿತದಲ್ಲಿರುವ ಹೋರಾಟಗಳು ಬೇರೆಯವರಿಂದ ಬಂದಿವೆ ಎಂದು ನೀವು ಅಂದುಕೊಳ್ಳಬಹುದು. Yes, they may be opposing you or problems may be opposing you. ಒಂದು ಸಮಸ್ಯೆ ಅಥವಾ ಅವರು ನಿಮಗೆ ವಿರೋಧ ಮಾಡುತ್ತಿರಬಹುದು. But the battle is the Lord's battle. ಆದರೆ ಇದು ಕರ್ತನ ಯುದ್ಧವಾಗಿದೆ. Nobody's battle against you. ನಿಮ್ಮ ವಿರುದ್ಧ ಯಾರು ಯುದ್ಧ ಮಾಡುತ್ತಿಲ್ಲ. It's the Lord's battle which is allowed in your life. ಇದು ಕರ್ತನ ಯುದ್ಧ ನಿಮ್ಮ ಜೀವಿತದಲ್ಲಿ ಅನುಮತಿಸಲಾಗಿದೆ. Why? ಯಾಕೆ? The next part of this verse says, for He will give all of them into your hands. ಆ ಮುಂದಿನ ವಾಕ್ಯ ಭಾಗದಲ್ಲಿ ಹೇಳಲ್ಪಟ್ಟಿದೆ, ಅವರೆಲ್ಲರೂ ನಿಮ್ಮ ಕೈಗೆ ಒಪ್ಪಿಸಿಕೊಡುವನು. All of these things will come into your hands. ಈ ಎಲ್ಲ ವಿಷಯಗಳು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುವನು. If somebody is stealing possessions from you, it will come into your hands. ನಿಮ್ಮಿಂದ ಯಾರಾದರೂ ಆಸ್ತಿ ಕದ್ದುಕೊಳ್ಳುವುದಾದ್ರೆ ಅದು ನಿಮ್ಮ ಕೈಗೆ ಒಪ್ಪಿಸಿಕೊಡುವನು. Even those enemies will come and fall at your feet. ಶತ್ರುಗಳು ಕೂಡ ನಿಮ್ಮ ಪಾದಗಳಲ್ಲಿ ಬಂದು ಬಿದ್ದುಕೊಳ್ಳುವರು. This verse says, all those gathered here will know that the Lord saves. ಇಲ್ಲಿ ಕೂಡಿ ಬಂದವರೆಲ್ಲರೂ ಗೊತ್ತಾಗುವುದು ಕರ್ತನೇ ರಕ್ಷಿಸುವನು ಎಂದು ಈ ವಾಕ್ಯವು ಹೇಳುತ್ತದೆ. Through you and for you the Lord saves. ನಿಮ್ಮ ಮೂಲಕ ನಿಮಗಾಗಿ ಕರ್ತನು ರಕ್ಷಿಸುತ್ತಾನೆ. They will see the Lord in action in your life. ಕರ್ತನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದನ್ನು ನೀವು ಅರಿತುಕೊಳ್ಳುವಿರಿ. And they will fear Him. ಆಗ ಅವರು ಆತನಿಗೆ ಭಯಪಡುವರು. And fearing Him, they will fear you also. ಆತನಿಗೆ ಭಯಪಡುವಾಗ ನಿಮಗೂ ಭಯಪಡುತ್ತಾರೆ. And surrender to you and say, oh, don't let this Lord harm us. ಈ ಕರ್ತನು ನಮಗೆ ಹಾನಿ ಮಾಡದಿರಲಿ ಎಂದು ಅವರು ಹೇಳುತ್ತಾರೆ. It's the Lord's battle. ಇದು ಕರ್ತನ ಯುದ್ಧ. Those people will see that it is the Lord fighting for you. ನಿಮಗಾಗಿ ಕರ್ತನು ಯುದ್ಧ ಮಾಡುತ್ತಾನೆಂದು ಆ ಜನರು ನೋಡುವರು. So don't be afraid, my friends. ಅದಕ್ಕಾಗಿ ಸ್ನೇಹಿತರೆ, ಭಯಪಡಬೇಡಿರಿ. Know that God is going to save you in this battle. ಈ ಯುದ್ಧದಲ್ಲಿ ದೇವರು ನಿಮ್ಮನ್ನು ರಕ್ಷಿಸುತ್ತಾನೆ ಎಂದು ತಿಳಿದುಕೊಳ್ಳಿರಿ. The Bible says that Lord does not allow any tests in your life more than you can bear. ನೀವು ಸಹಿಸಲಾರದ ಶೋಧನೆ ಕರ್ತನು ನಿಮಗೆ ಬರಗೊಡಿಸುವುದಿಲ್ಲ ಎಂದು ಸತ್ಯವೇದವು ಹೇಳುತ್ತದೆ. He will give you the strength to face that test. ಆ ಶೋಧನೆ ಎದುರಿಸುವುದಕ್ಕೆ ನಿಮಗೆ ಆತನು ಬಲ ಕೊಡುವನು. And He will give you the way of escape in it also. ಮತ್ತು ತಪ್ಪಿಸಿಕೊಳ್ಳುವ ಮಾರ್ಗ ಆತನೇ ದಯಪಾಲಿಸುವನು. One time when we heard that a government agency has gotten information that there is something wrong in our organization. ಒಂದು ಸರ್ಕಾರದ ಸಂಸ್ಥೆಗಳು ನಮ್ಮ ಸಂಸ್ಥೆಯಲ್ಲಿ ಏನು ತಪ್ಪಾಗಿ ನಡೆಯುತ್ತಿದೆ ಎಂದು ಮಾಹಿತಿಯನ್ನು ಪಡೆದುಕೊಂಡು ಬಂದರು. And they are going to come and inspect us fully. ಅವರು ಬಂದು ನಮಗೆ ಸಂಪೂರ್ಣ ಮೇಲ್ವಿಚಾರಣೆ ಮಾಡಲಿದ್ದಾರೆ. Humanly we got a fear. ಸ್ವಾಭಾವಿಕವಾಗಿ ನಮಗೆ ಭಯ ಬಂತು. What is this information? ಈ ಮಾಹಿತಿ ಏನಾಗಿರಬಹುದು? What may be wrong? ಯಾವುದು ತಪ್ಪಾಗಿರಬಹುದು? But my friends, ಆದರೆ ನನ್ನ ಸ್ನೇಹಿತರೆ, it was the Lord's battle. ಅದು ಕರ್ತನ ಯುದ್ಧವಾಗಿತ್ತು. They came and inspected ಅವರು ಬಂದು ಮೇಲ್ವಿಚಾರಣೆ ಮಾಡಿದರು everything ಎಲ್ಲವನ್ನು and found nothing was wrong. ಏನು ತಪ್ಪು ಕಂಡು ಹಿಡಿಯಲಿಲ್ಲ. Everything was perfect in our organization. ನಮ್ಮ ಸಂಸ್ಥೆಯಲ್ಲಿ ಎಲ್ಲವೂ ಪರಿಪೂರ್ಣವಾಗಿತ್ತು. It was amazing. ಅದು ಆಶ್ಚರ್ಯ. We had nothing to fear. ನಮಗೆ ಭಯಪಡುವುದಕ್ಕೆ ಏನು ಇಲ್ಲ. We had to know that it was the Lord's battle. ಕರ್ತನ ಯುದ್ಧವಾಗಿದೆ ಎಂದು ನಾವು ತಿಳಿದುಕೊಳ್ಳಬೇಕು. And He would save us. ಆತನೇ ನಮ್ಮನ್ನು ರಕ್ಷಿಸುವನು. He would fight for us. ನಮಗಾಗಿ ಯುದ್ಧ ಮಾಡುವನು. And He made known that we are an organization of integrity. ಪ್ರಾಮಾಣಿಕತೆಯ ಒಂದು ಸಂಸ್ಥೆಯಾಗಿದ್ದೇವೆ ಎಂದು ಅವರು ತಿಳಿದುಕೊಂಡರು. That we do everything perfectly even before the government's eyes. ಸರ್ಕಾರದ ಎದುರುಗಡೆ ಕೂಡ ಪ್ರಾಮಾಣಿಕವಾಗಿ ನಾವು ನಡೆಯುತ್ತೇವೆ. He will make it known to your enemies also. ನಿಮ್ಮ ಶತ್ರುಗಳಿಗೆ ಗೊತ್ತಾಗುವಂತೆ ಕೂಡ ಮಾಡುವನು. That you're a person
who does things right. ನೀವು ಸರಿಯಾದ ಕಾರ್ಯಗಳನ್ನು ಮಾಡುವಂತ ವ್ಯಕ್ತಿಯಾಗಿದ್ದೀರಿ ಎಂದು They will honor you for it. ಅದಕ್ಕಾಗಿ ನಿಮ್ಮನ್ನು ಸನ್ಮಾನಿಸುವರು. Shall we receive this blessing? ಈ ಆಶೀರ್ವಾದ ಹೊಂದಿಕೊಳ್ಳೋಣವೇ? Thank you, Lord, for your making it clear that it is your battle. ಇದು ನಿನ್ನ ಯುದ್ಧವಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಸಿದಕ್ಕಾಗಿ ವಂದನೆ. We need not be afraid. ನಾವು ಭಯ ಪಡುವುದಿಲ್ಲ. We need not fight against our enemies. ನಮ್ಮ ಶತ್ರುಗಳಿಗೆ ನಾವು ಯುದ್ಧ ಮಾಡುವುದಿಲ್ಲ. We need not fight against our oppressors. ನಮ್ಮನ್ನು ಬಾಧೆ ಪಡಿಸುವವರ ವಿರುದ್ಧವಾಗಿ ನಾವು ಯುದ್ಧ ಮಾಡುವುದಿಲ್ಲ. Against the people who are coming to test us. ನಮಗೆ ಶೋಧನೆ ಮಾಡುವುದಕ್ಕಾಗಿ ಬರುವ ಜನರ ವಿರುದ್ಧ. Against the problems which are coming to test us. ನಮಗೆ ಶೋಧನೆ ತರುವುದಕ್ಕಾಗಿ ಬರುವ ಸಮಸ್ಯೆಗಳು. It is your battle, Lord. ಕರ್ತನೇ, ಇದು ನಿನ್ನ ಯುದ್ಧವಾಗಿದೆ. Fight for your children. ನಿನ್ನ ಮಕ್ಕಳಿಗಾಗಿ ಯುದ್ಧ ಮಾಡು. Save them and deliver them. ಅವರನ್ನು ರಕ್ಷಿಸಿ ಬಿಡುಗಡೆ ಮಾಡು. And give all these things into their hands right now. ಈ ಎಲ್ಲ ಕಾರ್ಯಗಳು ಈಗಲೇ ಅವರ ಕೈಗಳಿಗೆ ಒಪ್ಪಿಸಿಕೊಡು. Whatever is troubled in their life. ಅವರ ಜೀವಿತದಲ್ಲಿ ಯಾವುದು ತೊಂದರೆ ಪಡಿಸುತ್ತಿದೆಯೋ, whatever they are fighting about in their life. ಅವರ ಜೀವಿತದಲ್ಲಿ ಯಾವುದಕ್ಕಾಗಿ ಹೋರಾಡುತ್ತಿದ್ದಾರೋ, give all those properties, all those wealth and all those things into their hands. ಆ ಎಲ್ಲ ಐಶ್ವರ್ಯ, ಆಸ್ತಿಗಳು, ಆ ಎಲ್ಲ ಕಾರ್ಯಗಳ ಅವರ ಹಸ್ತಕ್ಕೆ ಒಪ್ಪಿಸಿಕೊಡು. Let everything be settled right now. ಈಗಲೇ ಎಲ್ಲವೂ ಅದು ನೆಲೆಗೊಳ್ಳಲಿ. Father, give them complete victory. ಕರ್ತನೆ, ಸಂಪೂರ್ಣ ಜಯ ಅವರಿಗೆ ಕೊಡು. Rescue your children, Lord. ನಿನ್ನ ಮಕ್ಕಳನ್ನು ರಕ್ಷಿಸು ಕರ್ತನೆ. And give them a great name even before the people of this world. ಈ ಲೋಕದ ಜನರ ಮುಂದೆ ಅವರಿಗೆ ದೊಡ್ಡ ಹೆಸರನ್ನು ಕೊಡು. Thank you, Jesus. ಯೇಸುವೆ ವಂದನೆ. We receive this victory. ಕರ್ತನೆ, ಇದನ್ನು ಹೊಂದಿಕೊಳ್ಳುತ್ತೇವೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. God bless you, my friends. ನನ್ನ ಸ್ನೇಹಿತರೆ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. Continue to like this video and put your comments in the chat and subscribe to this channel. ನಿರಂತರವಾಗಿ ವಿಡಿಯೋವನ್ನು ವೀಕ್ಷಿಸಿರಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. My friends, are you thinking, where will my job come from? How will I get a promotion? ನನ್ನ ಸ್ನೇಹಿತರೆ, ಉದ್ಯೋಗ ನನಗೆ ಎಲ್ಲಿಂದ ಬರುತ್ತದೆ ಅಥವಾ ಬಡ್ತಿ ಹೇಗೆ ಸಿಗುತ್ತದೆ ಎಂದು ಯೋಚನೆ ಮಾಡುತ್ತಿದ್ದೀರಾ? Through the Jesus Calls Job Blessing Plan, thousands have entered into God's plan for their job. ಯೇಸು ಕರೆಯುತ್ತಾನೆ ಉದ್ಯೋಗ ಆಶೀರ್ವಾದ ಯೋಜನೆ ಮೂಲಕ ಸಾವಿರಾರು ಜನರು ದೇವರು ಅವರಿಗಾಗಿಟ್ಟಿರುವ ಉದ್ಯೋಗದಲ್ಲಿ ಪ್ರವೇಶ ಮಾಡಿದ್ದಾರೆ. Through this QR code, enroll now and have a great increase in your career. ಈ QR ಕೋಡ್ ಮೂಲಕ ನೋಂದಾಯಿಸಿಕೊಳ್ಳಿರಿ ಮತ್ತು ನಿಮ್ಮ ವೃತ್ತಿಯಲ್ಲಿ ಹೆಚ್ಚಿಸುವಿಕೆಯನ್ನು ಹೊಂದಿಕೊಳ್ಳಿರಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.